ರಿಪೋರ್ಟ್ ಕಾರ್ಡಿಗೆ ಸೈನ್ ಬೇಕಾಗಿತ್ತು. ಅಲ್ಲ ರೀ, ರಿಪೋರ್ಟ್ ಕಾರ್ಡಲ್ಲಿ ಏನಿದೆ ಅಂತ ಆದ್ರೂ ನೋಡ್ಬೋದಾಗಿತ್ತಲ್ಲ. ಅದು ಮುಖದಲ್ಲೇ ಕಾಣಿಸ್ತಿತ್ತಲ್ಲೇ ಸುಶೀಲಾ. ರಿಪೋರ್ಟ್ ಕಾರ್ಡಿಗೆ ಸೈನ್ ಮಾಡುವಂದಾಗ ಮುಖದಲ್ಲಿ ಅಂಜಿಕೆ ಇದ್ದಿದ್ರೆ ರಿಪೋರ್ಟ್ ಕಾರ್ಡಲ್ಲಿ ಎಡವಟ್ಟಾಗಿದೆ ಅಂತ ಅರ್ಥ. ಅದಿರ್ಲಿಲ್ಲ, ಅದಕ್ಕೆ ಸೈನ್ ಬಿತ್ತು. ಇಲ್ಲ ಅಂದಿದ್ರೆ ವಧೆ ಬೀಳ್ತಾ ಇತ್ತು. ಇಷ್ಟು ವರ್ಷ ನಿಮ್ಮ ಜೊತೆ ಸಂಸಾರ ಮಾಡಿದ್ದೀನಿ, ಆದರೆ ನೀವು ಯಾವುದನ್ನ ಹೇಗೆ ಅಳಿತೀರಾ ಅಂತ ನನ್ನ ಕೈಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ರೀ. ಕಾಫಿ ಮುಗೀತಾ? ಕಾಫಿ ಮುಗೀತು. ಈ ಜೀವನ ಯಾವಾಗ ಮುಗಿಯಿತೋ ಏನೋ. ಹಾಗೆಲ್ಲ ಮಾತಾಡಬೇಡ್ರಿ. ಮೇಲ್ಗಡೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರಂತೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಷ್ಟು ಸತಿ ಹೇಳಿದ್ರು ಹಾಗೆ ಮಾತಾಡ್ತಾರೆ. ಅಮ್ಮ ಅಪ್ಪ, ಸೈನ್ ಕೆಳಗಡೆ ಡೇಟ್ ಕೂಡ ಹಾಕ್ಬೇಕಿತ್ತು. ಅಪ್ಪ ಅಪ್ಪ ಅಮ್ಮ, ಅಪ್ಪ ನಿದ್ದೆ ಮಾಡ್ತಿದ್ದಾರೆ. ಅದು ಹೇಗೆ ಸಾಧ್ಯ? ಈಗ ತಾನೇ ಕಾಫಿ ಕೊಟ್ಟಿದ್ದೀನಿ, ಕಾಫಿನೂ ಕುಡ್ದಿದ್ದಾರೆ, ಅಷ್ಟು ಬೇಗ ನಿದ್ದೆ ಮಾಡಿಬಿಡ್ತಾರಾ? ರೀ 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 ಅಪ್ಪ ಅಪ್ಪ, ಏನಾಯ್ತಮ್ಮ? ನಿಮ್ಮ ಅಪ್ಪಂಗೆ ಏನು ಆಗೋಗಿದೆ ನೋಡಿ. ಅಪ್ಪ ಅಪ್ಪ, ಏನಾಯ್ತಪ್ಪ? ಅಪ್ಪ ಎದ್ದೇಳಪ್ಪ, ಅಪ್ಪ ಎದ್ದೇಳು. ಅಪ್ಪ ಎದ್ದೇಳಪ್ಪ. ಅಪ್ಪ ಏನಾಯ್ತಪ್ಪ? ಇದ್ದಕ್ಕಿದ್ದಾಗ ಹೀಗಾಗಿದೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು. ಈಗ ತಾನೇ ಜೀವನ ಮುಗ್ದೋಯ್ತು ಅಂತೆಲ್ಲ ಮಾತಾಡ್ತಿದ್ರು. ಹಾಗೆಲ್ಲ ಮಾತಾಡ್ಬೇಡ್ರಿ, ಅಶ್ವಿನಿ ದೇವತೆಗಳಸ್ತು ಅಂತಾರೆ ಅಂದೆ, ಹಾಗೆ ಆಗೋಯ್ತಲ್ಲೇ. ಅಪ್ಪ ಅಪ್ಪ ಎದ್ದೇಳಪ್ಪ. ನೀನನ್ನ ಬಿಟ್ಟು ಹೋದ್ರೆ ನನ್ನ ಮಕ್ಳ ಗತಿ ಏನ್ರಿ? ದೇವ್ರೆ, ಯಾಕಪ್ಪ ನಮ್ಗಿಂತ ಶಿಕ್ಷೆ? ನೋಡಿ ರೀ, ಮಾತಾಡ್ರಿ, ಏನೇ ಮಾಡೋದು? ಹೋಗಿ ನೀರು ತಗೋಬ, ಬೇಗ ಹೋಗು. ನಾನ್ರಿ ಸುಶೀಲಾ ಮಾತಾಡ್ತಿದ್ದೆ ರೀ. ಎದ್ದೇಳಪ್ಪ, ಇದ್ ಬದುಕ್ಬೇಕಪ್ಪ, ನಮ್ ಜೊತೆಲಿ ಇರ್ಬೇಕಪ್ಪ. ಮಾತಾಡಪ್ಪ. ಅಪ್ಪ ಅಪ್ಪ ಎದ್ದೇಳಪ್ಪ. ಅಮ್ಮ ಅಮ್ಮ, ನಾಡಿ ಮಿಡಿತಾ ಇದೆ, ನಾನು ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಅಮ್ಮ, ನಾನು ಆಂಬುಲೆನ್ಸ್ಗೆ ಫೋನ್ ಮಾಡ್ತೀನಿ. ಕಾವ್ಯ, ಗೀತಾ, ಅವೆಲ್ಲ ಮಾಡಿದ್ರೆ ಲೇಟ್ ಆಗುತ್ತೆ. ಬನ್ನಿ, ನಿಮ್ಮಪ್ಪನ ನಾವೇ ಆಟೋಲ್ ಕರ್ಕೊಂಡು ಹೋಗ್ಬಿಡೋಣ. ಬನ್ನಿ, ಇಟ್ಕೊಳ್ರೆ, ಇಟ್ಕೊಮ್ಮ ರೀ. ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಅಲ್ರಿ, ಆಟೋದಲ್ಲಿ ಕರ್ಕೊಂಡು ಹೋಗ್ತಿರೋ? ಒಂದು ಟ್ಯಾಕ್ಸಿ ಬುಕ್ ಮಾಡೋಷ್ಟು ಯೋಗ್ಯತೆ ಇಲ್ವಾ? ಕಿತ್ತೋಗಿರೋ ಟಾರ್ ರೋಡಲ್ಲಿ ಆಟೋದಲ್ಲಿ ಹೋಗಿ ಪುಕ್ಕು ಪುಕ್ಕು ಅನ್ನೋ ಜೀವ ನಿಂತೋಗ್ಲಿ ಅಂತಾನು?
ರೀ ನೀವು ಬದುಕಿದ್ದೀರಾ? ಸತ್ತೋಗ್ಬೇಕಾಗಿತ್ತೇನ? ಯಾಕಪ್ಪ ಹೀಗ್ ಮಾಡಿದ್ರಿ? ಟೆಸ್ಟ್ ಮಾಡ್ದೆ. ಅಕಸ್ಮಾತ್ ನಾನೇನಾದ್ರೂ ಹೋದ್ರೆ ಪ್ರಾರಬ್ಧ ತೊಲಗ್ತು, ಭಾರ ಕಳಿತು ಅಂತ ಖುಷಿ ಪಡ್ತೀರೇನೋ ಅಂತ ನಿಮ್ಮ ಭಾವನೆ ಮಟ್ಟಗಳನ್ನ ಟೆಸ್ಟ್ ಮಾಡ್ದೆ. ರೀ ನೀವ್ ಹೀಗ್ ಮಾಡ್ಬೋದಾ? ಒಂದು ಕ್ಷಣ ನಮ್ಮೆಲ್ಲರ ಗುಂಡಿಗೆ ನಿಂತೋಗಿತ್ತು ಗೊತ್ತಾ? ಎಲ್ಲ ನಿಂತೋಗುತ್ತೆ, ಸಾಯೋವರೆಗೂ ನನ್ನನ್ನು ಕಾಡಬೇಕಲ್ಲ. ಏ ಸುಶೀಲಾ, ನಿಂದೊಂದು ಮಾತು ಇಷ್ಟ ಆಯ್ತು ಕಣೆ. ರೀ ನೀವಿಲ್ಲದೆ ನನಗೆ ಜೀವನ ಇಲ್ಲ, ಈ 2 ಹೆಣ್ಣು ಮಕ್ಕಳು ಕಟ್ಕೊಂಡು ಹೇಗೆ ಸಂಸಾರ ಸಾಗಿಸ್ಲಿ ಅನ್ನೋ ಮಾತು ಸತ್ಯ ಕಣೆ. ನಾನಿಲ್ದೆ ಈ ಸಂಸಾರ ಇಲ್ಲ. ಅಕಸ್ಮಾತ್ ನಾನೇನಾದ್ರೂ ಹೋದ್ರೆ ಈ ಮನೆಗೆ ಆಧಾರವಾಗಿ ಒಬ್ಬ ಗಂಡ್ಮಗು ಇಲ್ಲ. ಏ ಸುಶೀಲಾ, ಅರ್ಥ ಮಾಡ್ಕೊಳ್ರೆ, ಈ BP ಶ್ರೀನಿವಾಸ ಸಂಸಾರನ ನೋಡೋ ದೃಷ್ಟಿಕೋನನೇ ಬೇರೆ. ಅರ್ಥವಾಯ್ತೋ? ಎಲ್ಲ ಅರ್ಥವಾಗತ್ತೆ. ತಂಗ್ಯವ್ವ, ಏನವ್ವ ಇದು? ನಾನು ಇವತ್ತು ಈ ಸಂಸಾರನ ನೋಡೋ ರೀತಿನೇ ಬೇರೆ ಆಗಿದೆಯಲ್ಲವ್ವ. ಅಲ್ಲ ತಂಗ್ಯವ್ವ, ಅವಳು ಬಂದು ಹೋಗಿದ್ದಕ್ಕೆ ನಿನ್ನ ಉಸಿರು ಸಹಜ ಸ್ಥಿತಿಗೆ ಬರ್ತಿಲ್ಲ. ಇನ್ನೇನಾದ್ರೂ ಅವಳು ಪರ್ಮನೆಂಟ್ ಆಗಿ ಈ ಮನೆಗೆ ಬಂದರೆ ನೀನು ECG ಮೆಷಿನ್ನ ಕಟ್ಕೊಂಡೇ ಓಡಾಡಬೇಕಾಗುತ್ತೇನಪ್ಪ. ಗುರೂಜಿ ಹೇಳಿದ ನಿನ್ನ ಭವಿಷ್ಯ ನಿನ್ನ ಕಣ್ಣ ಮುಂದೆ ಬಂದು ನಿಂತಿದ್ದಕ್ಕೆ ಫೋಟೋ ಕೆಳಗಡೆ ಬಿತ್ತು, ಚಿಂದಿ ಚಿತ್ರಾನ್ನ ಆಯಿತು, ಗುನ್ನ ಗ್ಯಾರಂಟಿ ಆಯಿತು. ನಿನ್ನ ಸೋಲಿನ ಟ್ರೈಲರ್ನ ನಾನು ಈ ರೀತಿ ನೋಡ್ಬೇಕ ತಂಗ್ಯವ್ವ? ಹೇಳು. ಮಾತು ನಿಲ್ಸಿ ವಿಜಿ ಬಂದ ಅಂತ ನೋಡು. ಯಾಕೆ? ಅವ್ನು ಬಂದು ಕೂಡಲೇ ನೋಡಪ್ಪ ಕಂದ, ಆವತ್ತು ನೀನೊಳಗೆ ಬೆಂಕಿ ಹಚ್ಚಕ್ಕೆ ಹೋಗ್ತಿದ್ದನು, ತಡೆದು ನಾನು ತಪ್ಪು ಮಾಡಿದೆ, ವಾಪಸ್ ಹೋಗಿ ಬೆಂಕಿ ಹಚ್ಚು ಅಂತ ಅವನಿಗೆ ಪರ್ಮಿಷನ್ ಕೊಡ್ತೀಯಾ? ಇಲ್ಲ ಹುಡುಗಿ ನಿನ್ನ ಬಗ್ಗೆ ಹಿಂಗಿಂಗೆ ಕಂಪ್ಲೇಂಟ್ ಹೇಳಿದ್ಲು, ತಿದ್ಕೋ ಅಂತ ಬೈದು ಬುದ್ಧಿ ಹೇಳ್ತೀಯ? ಏನೋ ಒಂದು ಹೇಳ್ತೀನಿ, ಮೊದ್ಲು ಅವ್ನು ಬಂದ ಅಂತ ನೋಡು. ಅಲ್ಲ ಕಮಾನ್ ಹೀರೋ ಕಮಾನ್. ಇವಾಗಷ್ಟೇ ನಿನ್ ಬಗ್ಗೆ ಮಾತಾಡ್ತಿದ್ವಿ ನಾವಿಬ್ರು. 1000 ವರ್ಷ ಆಯಸ್ಸು ನಿನ್ಗೆ. 1000 ವರ್ಷ ನೆಮ್ಮದಿಯಾಗಿ ಕಳಿತೀವೋ ಇಲ್ವೋ ಅನ್ನೋದು ಡೌಟ್ ಅಲ್ವ ತಂಗ್ಯವ್ವ? ವಿಜಯ, ಈಗ ತಾನೇ ನಿನ್ನಮ್ಮ ನಿನ್ನ ಬಗ್ಗೆನೇ ಮಾತಾಡ್ತಿದ್ಲು, ಒಂದು ಅರ್ಧ ಸೆಕೆಂಡ್ ಹಿಂದೆ. ಅಮ್ಮನಿಗೆ ಯಾವಾಗ್ಲೂ ನಂದೇ ಚಿಂತೆ ಅಂತ ಗೊತ್ತು ಮಾಮ. ಏನಮ್ಮ? ನೇರವಾಗಿ ಹೇಳ್ಬೇಕಂದ್ರೆ ಮೇಡಮ್, ವಿಜಯ್ ತುಂಬಾ ದುಷ್ಟ. ದುಡ್ಡಿನ ದಿಮಾಕು ತಲೆಲಿದೆ ಮೇಡಮ್. ಕೊಬ್ಬಿದ ಗೂಳಿ ತರ ಓಡಾಡ್ತಾನೆ. ಏ ಸುಶೀಲಾ, ಮನುಷ್ಯ ಬದುಕೋದೆ ತಿನ್ನೋದಕ್ಕೆ, ರುಚಿನಿಲ್ಲ ಅಂದ್ರೆ ಏನ್ ಮಾಡಿ ಸಾಯೋದೆ? ಹೋಗು, ಉಪ್ಪಿನಕಾಯಿ ತಗೊಂಡ್ ಬಾ. ಸರಿ ರೀ. ಅಮ್ಮ, ಈಗೇನ್ ಮಾಡೋದು? ಗೀತಾ, ಹೋಗಿ ನಿಮ್ಮಪ್ಪನ ಕೇಳಮ್ಮ. ಬೈತಾರೇನೋ ಅಂತ. ಬೈಗಳು ಅವ್ರ ಮಾತಿನ ದಾಟಿ. ಇಷ್ಟಕ್ಕೂ ನೀನು ಆಡೋದಕ್ಕೆ ನಿಂಗೆ ಅನುಮತಿ ಬೇಕಂದ್ರೆ ನಿಮ್ಮಪ್ಪನ ಕೇಳಲೇಬೇಕಲ್ಲ. ಏ ಸುಶೀಲಾ, ನಾನ್ ಕೇಳಿದ್ದು ಉಪ್ಪಿನಕಾಯಿ. ಅಲ್ಲಿ ತಾಯಿ ಮಗಳ ಉಭಯ ಕುಶಲೋಪರಿ ನಡೀತಾ ಇದೆಯಲ್ಲ. ರೀ ತಂದೆ. ಅಪ್ಪ ಬಂದೆ. ತಮ್ಮನ್ ಯಾರು ಕರೆದ್ರು? ನಿಮ್ಮಿಂದ
ಒಂದ್ ಪರ್ಮಿಷನ್ ಬೇಕಾಗಿತ್ತು. ಕಾಲೇಜ್ಗೆ ಹೋಗಿ ಕೇಳಿದ ಮೇಲೆ ಕಾಲೇಜ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ನಲ್ಲ. ಹಾ, ಆದ್ರೆ ನಾಳೆಯಿಂದ ಕಾಲೇಜಲ್ಲಿ ಸ್ಪೋರ್ಟ್ಸ್ ನಡೀತಿದೆ 2 ದಿನ. ಅಂದ್ರೆ ನಿನಗೆ 2 ದಿನ ಕಾಲೇಜ್ ರಜಾ? ಹಾಗಲ್ಲಪ್ಪ, ಅದ್ರಲ್ಲಿ ಭಾಗವಹಿಸೋಣ ಅನ್ಕೊಂಡಿದ್ದೀನಿ. ರೀ, ಉಪ್ಪಿನಕಾಯಿ. ಸುಶೀಲಾ, ನಿನ್ ಮಗಳು ಜಾಸ್ತಿ ತಿಂದಿದ್ದಾಳ? ಇಲ್ಲ ರೀ, ಯಾಕೆ? ಅವಳಲ್ಲಿ ಇಲ್ದಿರೋ ಬಯಕೆಗಳೆಲ್ಲ ಹುಡ್ತಾ ಇದೆ, ಅದಕ್ಕೆ. ಆಟ ಆಡ್ತೀನಿ ಅಷ್ಟೇ ಅಪ್ಪ. ಮನೆಗೆ ಬರೋದು ಚೂರ್ ತಡ ಆಗ್ಬೋದು. ನೋಡೋ ಹಾಗಿದ್ರೆ ಹೋಗು, ಆಡೋ ಹಾಗಿದ್ರೆ ಬೇಡ. ರೀ, ಪಾಪ ಹೆಣ್ಮಗು ಆಸೆ ಪಡ್ತಿದೆ, ಹೋಗ್ಲಿ ಬಿಡ್ರಿ. ಏ ಸುಶೀಲಾ, ಹೆಣ್ಮಕ್ಳು ಆಟ ಆಡೋದನ್ನ ಆಟ ಆಡ್ಸೋದನ್ನ ಕಲಿಬಾರ್ದು. ಬೇಕು ಅಂದ್ರೆ ಅಡ್ಗೆ ಕೆಲಸ ಕಲ್ಸು, ರಂಗೋಲಿ ಹಾಕೋದನ್ನ ಕಲ್ಸು, ಕಸೂತಿ ಕಲ್ಸು, ಯಾರು ಬೇಡ ಅಂದ್ರು. ಆಟ ಆಡೋದನ್ನ ಹೆಣ್ಮಕ್ಳು ಕಲಿಬಾರ್ದು. ಅಂದ್ರೆ ಇವಳು ಸ್ಪೋರ್ಟ್ಸ್ ಆಡೋ ಹಾಗಿಲ್ಲ. ಬೇಕಾದ್ರೆ ಹೋಗಿ ನೋಡ್ಲಿ, ಚಪ್ಪಳೆ ತಟ್ಲಿ, ಇಲ್ಲ ಕಾಲೇಜೇ ಬಿಟ್ಬಿಡ್ಲಿ, ನನ್ಗೇನು ಬೇಸರ ಇಲ್ಲ. ಒಟ್ನಲ್ಲಿ ಇವಳು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸೋ ಹಾಗಿಲ್ಲ. ಇಲ್ಲಿಗೆ ಮಾತು ಮುಗೀತು. ಅರ್ಥ ಆಯ್ತೋ? ಯಾಕಮ್ಮ ಆಗ್ ನೋಡ್ತಾ ಇದೀಯಾ? ಒಳಗಡೆ ಭವಿಷ್ಯ ಅನ್ನೋದು ಹೃದಯದ ಒಲೆ ಮೇಲೆ ಕೊತ ಕೊತ ಕುದಿತಾ ಇರೋವಾಗ ಇನ್ಯಾಕ್ ನೋಡೋಕ್ ಸಾಧ್ಯ? ಒಂದ ಸಿಟ್ಟಿಂದ ನೀನು ಬೈಬೇಕು, ಅಥವಾ ಆ ಗೀತಾಗ್ ಹೋಗಿ ಒಂದು ಗತಿ ಕಾಣಿಸು ಅನ್ಬೇಕು. 2 ಬಿಟ್ಟು ಬೇರೆ ಮಾತು ಬರಲ್ಲ. ಅಮ್ಮ ಏನಾದ್ರೂ ಮಾತಾಡಮ್ಮ. ತಂಗ್ಯವ್ವ, ಯಾಕಂಗೆ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ನನ್ನ ಮಗನಿಗೆ ನನ್ನ ದೃಷ್ಟಿನೇ ಆಗೋ ಥರ ಇದೆ. ದೃಷ್ಟಿ ಆಗದೆ ಇರುತ್ತಾ? ಸುರಸುಂದರ ದೃಷ್ಟಿ ಆಮೇಲೆ ತಗೋಬೋದ ಅಲ್ವೇನಪ್ಪ? ಅದೇನೋ ಅರ್ಜೆಂಟಾಗಿ ಮಾತಾಡ್ಬೇಕು ಅಂತ ಹೇಳ್ತಿದ್ಯಲ್ಲ ತಂಗ್ಯವ್ವ. ಏನಮ್ಮ ಅದು? ಏನಿಲ್ಲಪ್ಪ, ನಾಳೆ ನಿಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ ಅಲ್ವಾ, ಹುಷಾರಾಗಾಡು. ಕೈ ಕಾಲ್ಗೆ ಗಾರ್ಡ್ಸ್ ಹಾಕೋ, ಗ್ಲೌಸ್ ಹಾಕೋ, ಪ್ಯಾಡ್ಸ್ ಉಪಯೋಗಿಸು. ಬಿಸಿಲು ಜಾಸ್ತಿ ಇರುತ್ತೆ, ಸನ್ಸ್ಕ್ರೀನ್ ಹಾಕೋ. ಆಮೇಲೆ ಹೊಸ ಶೂಸ್ ಹಾಕೊಳ್ಳೋದು ಮರಿಬೇಡ, ಆಯ್ತಾ?